ಅಣ್ಣಾ ಹಜಾರೆಯ ಸತ್ಯಾಗ್ರಹವನ್ನು 24 ಗಂಟೆ ಲೈವ್ ಆಗಿ ತೋರಿಸಿದ ದೆಹಲಿಯ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳು ಈಗ ಎಲ್ಲಿವೆ? ಅವುಗಳ ಕ್ಯಾಮರಾಮ್ಯಾನ್ಗಳು ಎಲ್ಲಿದ್ದಾರೆ? ವರದಿಗಾರರು ಎಲ್ಲಿದ್ದಾರೆ? ವಿರೋಧ ಪಕ್ಷಗಳ ನಾಯಕರ ಬಾಯಿಗೆ ಮೈಕಿಟ್ಟು ಅಣ್ಣಾ ಹಜಾರೆಯ ಪ್ರತಿಭಟನೆಯನ್ನು ರಾಷ್ಟ್ರವ್ಯಾಪಿಗೊಳಿಸಿದ ಮೀಡಿಯಾಗಳು ಈಗ ಏಕೆ ಮೌನವಾಗಿವೆ? ಈಗ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಅವರ ದೇಹ ಸ್ಥಿತಿ ಗಂಭೀರವಾಗಿದೆ, ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಅಣ್ಣಾ ಹಜಾರೆಯ ಸತ್ಯಾಗ್ರಹವನ್ನು ದೇಶವ್ಯಾಪಕಗೊಳಿಸಿದ ಟಿವಿ ಚಾನೆಲ್ಗಳು ಈಗ ಜಂತರ್ ಮಂತರ್ಗೆ ಹೋಗ್ತಾನೇ ಇಲ್ಲ. ವಾಂಗ್ಚುಕ್ ಅವರ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಮಾಡ್ತಾನೇ ಇಲ್ಲ. ಅವರು ಎತ್ತಿರುವ ಬೇಡಿಕೆಯ ಬಗ್ಗೆ ಅನಲೈಸ್ ನಡೆಸ್ತಾನೇ ಇಲ್ಲ. ಯಾಕೆ ಹೀಗಾಗಿದೆ? ಅಂದು ಅಣ್ಣಾ ಹಜಾರೆ ಎದುರು ಮನಮೋಹನ್ ಸಿಂಗ್ ಇದ್ರು, ಇವತ್ತು ವಾಂಗ್ಚುಕ್ ಅವರ ಎದುರು ನರೇಂದ್ರ ಮೋದಿ ಇದ್ದಾರೆ. ಈ ವ್ಯತ್ಯಾಸವೇ ಮೀಡಿಯಾಗಳ ಈ ಮೌನಕ್ಕೆ ಕಾರಣವೇ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಏರ್ಪಡಿಸಿರುವ ಪ್ರತಿಭಟನೆಯಲ್ಲಿ 17 ದಿನಗಳಿಂದ ಅನ್ನ ಸತ್ಯಾಗ್ರಹ ನಡೆಸ್ತಾ ಇದ್ರೂ ವಾಂಗ್ಚುಕ್ ಮೀಡಿಯಾಗಳಿಗೆ ಏಕೆ ಕಾಣಿಸ್ತಾ ಇಲ್ಲ? ಲೋಕಪಾಲ ಕಾಯ್ದೆಯನ್ನು ಜಾರಿಗೊಳಿಸಿ ಎಂದು ಅಣ್ಣಾ ಹಜಾರೆ ಅನ್ನ ಸತ್ಯಾಗ್ರಹ ಮಾಡಿದ್ರು. ಮನಮೋಹನ್ ಸಿಂಗ್ ಅದನ್ನು ಸ್ವೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆಯನ್ನು ವಹಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ವಾಂಗ್ಚುಕ್ ಆಗ್ರಹಿಸ್ತಾ ಇದ್ದಾರೆ. ಆದರೆ ಮೀಡಿಯಾಗಳು ಮಾತಾಡ್ತಾ ಇಲ್ಲ, ಪ್ರಧಾನಿಯೂ ಮಾತಾಡ್ತಾ ಇಲ್ಲ. ವೀಕ್ಷಕರೇ, ಇದು ಎಡಿಟರ್ಸ್ ಪೇಕ್. ಈ ವಾಂಗ್ಚುಕ್ ಸಾಮಾನ್ಯರಲ್ಲ. ಇವರು ಕಾಶ್ಮೀರದ ಲಡಾಖ್ನ ಪ್ರಸಿದ್ಧ ಇಂಜಿನಿಯರ್, ಶಿಕ್ಷಣ ಸುಧಾರಕ, ವಿಜ್ಞಾನಿ. ಲಡಾಖ್ ಅತ್ಯಂತ ಚಳಿ ಪ್ರದೇಶ. ಭಾರತೀಯ ಯೋಧರನ್ನು ಚಳಿಯಿಂದ ರಕ್ಷಿಸುವುದಕ್ಕಾಗಿ ಇವರು ಸೋಲಾರ್ ಹೀಟೆಡ್ ಟೆಂಟ್ಗಳನ್ನು ಆವಿಷ್ಕರಿಸಿ ಪ್ರಸಿದ್ಧರಾಗಿದ್ದಾರೆ. ಈ ಟೆಂಟ್ಗಳು ಸೂರ್ಯನ ಬೆಳಕು ಮತ್ತು ಶಾಖವನ್ನು ಹೀರಿಕೊಂಡು ಒಳಗೆ ತಾಪಮಾನವನ್ನು ಹೆಚ್ಚುಗೊಳಿಸುತ್ತೆ. ಸೈನಿಕರಿಗೆ ಹೆಚ್ಚು ಆರಾಮವನ್ನು ಒದಗಿಸಿದ ವಿಜ್ಞಾನಿಯಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಇವರು ಐಸ್ ಸ್ಟುಪ ಎಂಬ ಐಸ್ ಗೋಪುರಗಳ ಆವಿಷ್ಕಾರವನ್ನು ಮಾಡಿದ್ದಾರೆ. ಚಳಿಗಾಲದ ನೀರನ್ನು ದೊಡ್ಡ ಗೋಪುರಗಳ ರೂಪದಲ್ಲಿ ಸಂಗ್ರಹಿಸುವ ತಂತ್ರಜ್ಞಾನ ಇದು. ಬೇಸಿಗೆಯಲ್ಲಿ ಕೃಷಿ ಮತ್ತು ಕುಡಿಯುವ ನೀರಿಗೆ ಈ ನೀರು ಸಹಾಯಕವಾಗುತ್ತೆ. ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ಬದಲಾವಣೆಯ ವಿರುದ್ಧದ ಪರಿಹಾರವಾಗಿ ಇದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಸೌರಶಕ್ತಿಯಿಂದ ನಡೆಯುವ ಶಾಲಾ ಕ್ಯಾಂಪಸ್ ಅನ್ನು ಇವರು ನಿರ್ಮಿಸಿ ಜನಜನಿತರಾಗಿದ್ದಾರೆ. 2018ರಲ್ಲಿ ಇವರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಸಿಕ್ಕಿದೆ. ಇದರ ಜೊತೆಗೆ ಇನ್ನೊಂದು ಸಂಗತಿಯನ್ನು ನಿಮಗೆ ಹೇಳಬೇಕು. 3 ಇಡಿಯಟ್ಸ್ ಸಿನಿಮಾ ನೋಡಿದ್ದೀರಲ್ಲ, ಅದರ ಪುನ್ಸುಕ್ ವಾಂಗ್ಡು ಪಾತ್ರಕ್ಕೆ ಪ್ರೇರಣೆ ಬೇರೆ ಯಾರೂ ಅಲ್ಲ, ಇದೇ ಸೋನಂ ವಾಂಗ್ಚುಕ್. ಈ ಪಾತ್ರವನ್ನು ಆಮಿರ್ ಖಾನ್ ಮಾಡಿದ್ದಾರೆ. एक फिल्म बनी थी जिसका शीर्षक था 3 इडियट्स, जिसमें जो मुख्य भूमिका थी आमिर खान साहब ने निभाई थी उसे फुनसुक वांगडू के नाम से. वो भूमिका शायद आपसे प्रभावित होकर हुई थी, क्या ये सच है? अब अगर आप कहें प्रभावित तो मैं ना नहीं कहूँगा. ज़्यादातर लोग कहते हैं वो आप पे बेस्ड है, तो मैं वो तो नहीं मानता कि वो बेस्ड है. इन्फ्लुएंस्ड या प्रभावित हम कह सकते हैं. ಆದರೆ ಈ 3 ಇಡಿಯಟ್ಸ್ನ ಆಮಿರ್ ಖಾನ್ ಈವರೆಗೂ ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹದ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಆಡಿಲ್ಲ. ಅವರಿಗೆ ಕನಿಷ್ಠ ನೈತಿಕ ಬೆಂಬಲವನ್ನು ಸೂಚಿಸಿಲ್ಲ. ಅದೇ ಸಿನಿಮಾದ ರಾಂಚೋ, ಫರಾನ್, ಚತುರ್ ಮತ್ತು ರಾಜು ಪಾತ್ರಗಳು ಎಲ್ರಿಗೂ ಗೊತ್ತು. ಆ ಪಾತ್ರಗಳ ಹಿಂದೆ ಈ ಸೋನಂ ವಾಂಗ್ಚುಕ್ ಅವರ ಪ್ರೇರಣೆ ಇದೆ. ಈ ಎಲ್ಲರೂ ಲಡಾಖ್ನಲ್ಲಿ ಇವರನ್ನು ಭೇಟಿಯಾಗಿದ್ದಾರೆ, ಅವರ ಕೆಲಸಗಳಿಂದ ಪ್ರೇರಣೆ ಪಡೆದಿದ್ದಾರೆ. ಆಮಿರ್ ಖಾನ್ ಇಂಜಿನಿಯರ್ ವಿದ್ಯಾರ್ಥಿಯಾಗಿ 3 ಇಡಿಯಟ್ಸ್ನಲ್ಲಿ ನಟಿಸಿದ್ದಾರೆ. ಆದರೆ ಚತುರ್ ಪಾತ್ರವನ್ನು ಮಾಡಿರುವ ಓಮಿ ವೈದ್ಯ ಅವರನ್ನು ಬಿಟ್ಟರೆ ಉಳಿದ ಯಾರು ಸೋನಂ ವಾಂಗ್ಚುಕ್ ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಆಡಿಲ್ಲ. ಕಾಕ್ರೋಚ್ ಪಾರ್ಟಿಯ ಬಗ್ಗೆ ಇವರಿಗೆ ಭಿನ್ನಾಭಿಪ್ರಾಯ ಇರಬಹುದು, ಅದರ ಹೋರಾಟದ ರೀತಿಯ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು. ಆದರೆ ಸೋನಂ ವಾಂಗ್ಚುಕ್ ಅವರನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ಇವರಾರಿಗೂ ಇಲ್ವೇ? ಅವರ ಹೆಸರು ಮತ್ತು ಆಲೋಚನೆಯಿಂದ ಪ್ರೇರಣೆ ಪಡೆದು ಸಿನಿಮಾ ರಚಿಸಿದವರಿಗೆ ಕನಿಷ್ಠ ಅವರನ್ನು ಉಳಿಸಬೇಕು ಮತ್ತು ಪ್ರಭುತ್ವದ ಮೇಲೆ ಒತ್ತಡ ಹಾಕಬೇಕು ಅನ್ನುವ ಕನಿಷ್ಠ ಕಾಳಜಿಯೂ ಇಲ್ವೇ? ಆದರೆ ಚತುರ್ ಪಾತ್ರದ ಓಮಿ ವೈದ್ಯ ಮಾತಾಡಿದ್ದಾರೆ. ಅಂದಹಾಗೆ ರಾಹುಲ್ ಗಾಂಧಿ ಎಲ್ಲಿದ್ದಾರೆ? ಕಾಂಗ್ರೆಸ್ ನಾಯಕರು ಎಲ್ಲಿದ್ದಾರೆ? ಕಾಕ್ರೋಚ್ ಪಕ್ಷದೊಂದಿಗೆ ಅವರಿಗೆ ಸಹಮತ ಇಲ್ಲದೇ ಇರಬಹುದು, ಆದರೆ ಸೋನಂ ವಾಂಗ್ಚುಕ್ ಸತ್ಯಾಗ್ರಹದ ಬಗ್ಗೆ ಮಾತಾಡಲು ಇವರೇಕೆ ಮನಸ್ಸು ಮಾಡ್ತಾ ಇಲ್ಲ? ಪ್ರಭುತ್ವದ ಮೇಲೆ ಒತ್ತಡ ಹಾಕಲು ಇವರೇಕೆ ಮುಂದಾಗ್ತಾ ಇಲ್ಲ? ವಾಂಗ್ಚುಕ್ ಅವರಿಂದ ಹೀಗೆ ಅಂತರ ಕಾಯ್ದುಕೊಳ್ಳೋದು ಎಷ್ಟು ಸರಿ?
ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.